ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶ ತಿಗುಲೋಕ ಉಜಾಗರ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಸುಖನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ ಕಂಚನ ವರಣ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ ಕೇಶ ಗೌಡಲ್ರಿ ಗೌಡ ಒಳಗಿರ್ಬೇಕಪ್ಪ ಏನಿತ್ತಿ ಸ್ವಲ್ಪ ಕೆಲ್ಸಕ್ಕೆ ನೋಡ್ರಪ್ಪ ಕೇಳ್ತ ಗೌಡನೇನ ನೋಡ್ಕೊಂಡ್ ದಾಸ ಗೌಡ್ರ ಯಾರೋ ಬಡವ್ರು ಬಂದಾರ್ರಿ ಏನೋ ನಿಮ್ ಕೇಳಿದ್ರಿ ಸ್ವಲ್ಪ ಮಾತಂತ ಏನ ಹಿಂದಲ್ಲಪ್ಪ ಗೌಡ ಬಂದ ಗೌಡ ಮಾತಾಡ ಗೌಡ ನಮಸ್ಕಾರ ಸ್ವಲ್ಪ ದುಡ್ಡು ಬೇಕಾಗಿತ್ರಿ ನಮ್ ತಮ್ಮನ್ ಓದ್ಸ್ಲಾಕ ನಮ್ ತಮ್ಮನ್ ಓದ್ಸ್ಲಾಕ ದುಡ್ಡು ಬೇಕಾಗಿತ್ರಿ. ಹೌದಾ, ಎಷ್ಟು ಬೇಕು? 1 ಲಕ್ಷ ಬೇಕಾಗಿತ್ರಿ. ಗೌಡ್ರ ಸ್ವಲ್ಪ ಬಡ್ಡಿ ಗಿಡ್ಡಿ ಕೇಳ್ತೀರ ಅಂತ. ಟೈಮ್ಗೆ ಬಡ್ಡಿ ಹಸ್ಲು ಎಲ್ಲ ಬರ್ಬೇಕು ತಿಂಗಳ ನೋಡ್ರಿ ಗೌಡ್ರ ಬಡವ್ರಿ ಅದ ಕಟ್ತೀರಿ ಗೌಡ್ರ ಅಪ್ಪ ಗೌಡ್ರು ಬಾ ಚಿಕ್ಕಾರ ಬಡ್ಡಿ ಪಡ್ಡಿ ಪಡ್ಕ ಮನೆ ಅಂತ ವಸೂಲಿ ಮಾಡ್ತಾರ. ಇಲ್ರಿ ಹಂಗೇನಿಲ್ರಿ ನನ್ ಹೊಲ ಒತ್ತಿಟ್ಟಾದ್ರ ನಿಮ್ ಬಡ್ಡಿ ಕಟ್ತೀನಿ. ಹೊಲ ಎಷ್ಟ್ ಐತ್ರಿ? 2 ಎಕರೆ ಅದ್ರಿ. ಆಯ್ತು ಗೌಡ. ಬಾಲೆ ನಿಮ್ಮ ಅಣ್ಣ ಹೊಲ ಒತ್ತಿಟ್ಕೊಂಡು 1 ಲಕ್ಷ ರೂಪಾಯಿ ನಾನು ಚೆನ್ನಾಗಿ ಓದಿಗೆಸಿಂದ ಊರಿನ ಕೀರ್ತಿ ಅದ ಉಳ್ಸ. ಆಯ್ತ್ರಿ ಗೌಡ. ಸರಿ ಹೋಗಿ ಬಾ. ಆಯ್ತು ನಮಸ್ಕಾರ ರೀ ಗೌಡ, ಬರ್ತೀರಿ ಹೋಗಿ ಬಾ. ನಮಸ್ಕಾರ ಸರ್. ಅಪ್ಪ ಕೂಡ್ರಿ. ಏನಾಗ್ಬೇಕ್ರಿ? ನಮ್ ತಮ್ಮಂದು ಅಡ್ಮಿಷನ್ ಮಾಡ್ಬೇಕ್ರಿ. ಯಾವ್ದು ಮಾಡ್ಯಾನ ಕೋರ್ಸ್? ಸೈನ್ಸ್ PUC ಏನ್ ಮಾಡಿಪ್ಪ? ಸೈನ್ಸ್ ಏನೋ ರಿಸಲ್ಟ್ ಚಂದ ಮಾಡಿದ್ಯಾ?
ಇವಾಗ ಏನ್ ಮಾಡ್ಬೇಕಂದ್ರೆ BSc ಮಾಡ್ಬೇಕು ನೀನು. ಎಲ್ಲ ತುಂಬಿನಿ ಏನಾದ್ರು ಬಂದ್ಯಾ ನೀನು ಕಾಲೇಜ್ ಬಂತಲ್ಲ ತಮ್ಮ ರೆಗ್ಯುಲರ್ ಬಾಸ್ ಸಿಕ್ಕಲ್ಲ ಕಷ್ಟಪಟ್ಟು ಈ ಕಾಲೇಜ್ ಕಚ್ಚಿನಿ ಚೆನ್ನಾಗಿ ಓದು ಅವ್ರ ಹೆಸರು ತಗೊಂಬ ನನ್ ಮರ್ಯಾದೆ ಉಳ್ಸು ಆಯ್ತು. ये गाड़ी में क्या है? कुछ नहीं साहब, खाली गाड़ी है. ये कर, ये सब चेक करो. सर क्या दे? कुछ नहीं साहब, माल है, थोड़ा बिस्किट है. क्या बिस्किट है तू? क्या है? माल है बे. भाग रे, पकड़ रे, चलो गाड़ी सीधा गाड़ी करो करो. ಮಾಲ್ ಸೀಸ್ ಆಗ್ಯದಣ್ಣ. ಯಾರು ಮಾಡಿದ್ದು? ಪೊಲೀಸ್ ಅಣ್ಣ. ಯಾವ ಪೊಲೀಸ್? ಹೈದರಾಬಾದ್ ಪೊಲೀಸ್ ಅಣ್ಣ. ಗೌಡ ಗೌಡ ಯಾಕೋ ಏನಾಯ್ತಾ? ನಮ್ಮ ಮಾಲ್ಗಳು ಸೀಸ್ ಮಾಡಿದ್ದಾರೆ 2 ಕೋಟಿ ಮಾಲು. ಯಾರಲ್ಲ ಅವ್ರು ಸೀಸ್ ಮಾಡಿದ್ರು? ಹೈದರಾಬಾದ್ ಪೊಲೀಸರು. ಸೀಸ್ ಆಗೋಯ್ತಾ? ಹೈದರಾಬಾದ್ ಇರೋ ನಮ್ಮ ಮಾಮಗೆ ಫೋನ್ ಮಾಡಿ ಏನೋ ಪರಿಹಾರ ಹುಡ್ಕೊಂಡಿದ್ವಿ. ಆಯ್ತು. ಹೈದರಾಬಾದಲ್ಲಿ ನಿಮ್ಮ ಮಾಮ ಅದಾರಲ್ಲ, ಅವ್ರಿಗೆ ಫೋನ್ ಹಚ್ಚಿ ಪರಿಹಾರ ಅಂತ ಕೇಳ್ರಿ. ಇಲ್ಲಿ ಗೌಡ್ರೆ, ಹಲೋ ಅಮ್ಮ, ಹೈದರಾಬಾದಲ್ಲಿ ನಮ್ಮ ಮಾಲ್ ಸಿಕ್ಕಾಕೊಂಡಿದೆ. ಅದು ಇನ್ನು 2 ದಿನದಲ್ಲಿ ನಮ್ಮ ಕೈ ತಲುಪಬೇಕದು. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಆ ಮಾಲ್ ತುಂಬ ಇಂಪಾರ್ಟೆಂಟ್, 2 ಕೋಟಿ ಮಾಲ್ ಅದು. ಸೂರ್ಯ ಹುಟ್ಟಕ್ಕೆ ಮುಂಚೆ ನಿಮ್ಮ ಮಾಲು ನಿಮ್ಮ ಹತ್ರ ಇರುತ್ತೆ, ಸರಿನಾ? ಸರಿ ಸರಿ.
ಬಾಲೆ ಮಚ್ಚ ಕಾಲೇಜ್ ಕಾಲೇಜ್ ಹೋಗ್ಲಿ ಅಕ್ಕ ಮೂವಿ ಅದ ಮೂವಿ ಮಸ್ತ್ ಅದ ಹೋಗಂ ಬಾ ಬಾ ಯಾವ ಮೂವಿ ನಮ್ಮ ಅಣ್ಣ ಬೈತಾನ ಮೂವಿ ನೋಡಮ್ಮ ಅಲ್ಲೇ ನಿಮ್ಮ ಅಣ್ಣಗೆ ಒಂದ್ ದಿವ್ಸ ಹೇಳಿದ್ರೆ ಏನಾಗಲ್ಲ ಬಾ ಹೇಳ್ತೀನಿ ಬಾಣ ಬಾ चल रहा कौन गिरा रे चल रहा उठा रे उतर 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 चाय पकड़ रे चाय पकड़ चाय पकड़ रे उठो 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 रे उठो रे उठो उठो हां ऊपर हां ला 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 सक्सेस आಗಿದೆ ಜೀವ ಹೂವಾಗಿದೆ ಭಾವಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you I love you I love you ಏನ್ ಬೇಕು ಕೇಳ್ತೀನಿ ನಾನು ಕೊಡ್ತೀನಿ ಒಂದು ಐಫೋನ್ ಐಫೋನ್ ಕೊಡ್ತೀನಿ ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ದಿನ ಮನೆಗೆ ಹೋಗ್ತೀನಿ ಅದರ ಟೈಮ್ ಆಗಿದೆ ಹೋಗ್ತೀನಿ ಓದ್ತೀಯ ಚಿನ್ನ ಹೋಗು ಸರಿ ಚಿನ್ನ ಹೋಗಿ ಬಾ ಲೈ ಅವತ್ತು ಬಂದರು 1 ಲಕ್ಷ ರೂಪಾಯಿ ಇಸ್ಕೊಂಡವನಲ್ಲ ಅವ್ ಬಡ್ಡಿ ಇಲ್ಲ ಅಸಲು ಇಲ್ಲ ಅವ್ ಕೊಡ್ತಾನಂತ ಕೊಡ ಅಂತ ಕೇಳಿಗೆ ಹೊಲ ಜಪ್ತಿ ಮಾಡ್ಕೊಂಡ್ ಹೋಗಲ್ಲ ಆಯ್ತು ಗೌಡ್ರೆ ಕೇಳ್ತೀನಿ ನಾನು ಮಂದಿ ನಮ್ಮೂರು ಗೌಡ್ರ ಮನೆಗೆ ಬಂದ ರೊಕ್ಕ ಇಸ್ಕೊಂಡವ್ರೆ ನಾ 1 ಲಕ್ಷ ನಾನು ಬಡ್ಡಿ ಇಲ್ಲ ಗಂಟಿಲ್ಲ ಹೋಗಿ ವಸೂಲ್ ಮಾಡ್ಕೊಂಡ್ ಬರ್ರಿ ಅಣ್ಣ 1 ಗಂಟೆ ಕೊಡೋಣ ನಿನ್ ಮುಂದೆ ತಂದು ನಿಂದ್ರಸ್ತಾವಣ ಆಯ್ತು ಹೋಗ ಏನ್ ದೇವಣ್ಣ ನಿಮ್ ತಮ್ಮನ ಕಾಲೇಜ್ ಸೇರ್ಸಿದಂತಲ್ಲ ಊರ್ ತಮ್ಮ ನಿಮ್ ತಮ್ಮಂದೇ ಸುದ್ದಿ ಅದ ಬಾರೋ ಅಂಕಣ್ಣ ಏನ್ ಕೇಳತ್ತೆ ಅದು ಊರ್ ತುಂಬಾ 2 ಲಕ್ಷ ಸಾಲ ಮಾಡಿ ಕಷ್ಟಪಟ್ಟು ಓದ್ಲಾಕತ್ತೀನಿ ಹಂಗಾಗಿ ಅವನು ಹಣೆ ಬರದಂಗ ಆಗ್ಲಪ್ಪ ನಮ್ ತಂದೆ ಆಸಿ ಓದ್ಬೇಕಂತ ನಮ್ಮ ಹುಡುಗಿ ಐಫೋನ್ ತಮ್ಮ ಕೊಡ್ಸ್ಬೇಕಂದ್ರೆ ದುಡ್ಡಿಲ್ಲ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅದನ್ನೇ ಯೋಚನೆ ಮಾಡಕ್ ಹೊಂತೀನಿ ನಮ್ಮ ಅಣ್ಣ ಕೇಳ್ತೀನಿ ಆದ್ರೆ ಮೊನ್ನೆ 2 ಲಕ್ಷ ಇಸ್ಕೊಂಡಿದ್ದೆ ಏನಂತಾನ ಏನೋ ನೋಡಮ್ ನಮ್ಮ ಅಣ್ಣನ ಪ್ರೀತಿ ಅದ ಕೊಡಿಸ್ತಾನೆಲ್ಲ ಕೇಳ್ತೀನಿ ಹಲೋ ಅಣ್ಣ 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು ಸ್ಟೋರಿ ಹೊಂಟಿದ್ದಾರೆ ನನ್ನ ಫ್ರೆಂಡ್ಸ್ ದುಡ್ಡು ಹಾಕೊಂಗಿದ್ಯಾ ಹಲೋ ಹೇಳತ್ತಮ್ಮ ಹೌದಾ ಮೊನ್ನೆನೆ 2 ಲಕ್ಷ ಕೊಟ್ಟಿ ನಿನ್ ಕಾಲೇಜ್ ಫೀಸ್ ಕಟ್ಟಿನಿ ಸಾಲ ಮಾಡಿ ಈಗ ಮತ್ತ 1 ಲಕ್ಷ ಅಂತಂದ್ರೆ ಎಲ್ಲಿದ್ದ ತರಲ್ಲ ನಾನು
ಅದ್ರಾಗ ಈ ಮುಂದಿನ ತಿಂಗಳು ಬಡ್ಡಿ ಕಟ್ಟಬೇಕು. ಈಗ ಅವ್ರಿದ್ರೆ ಮೇಲಿಂದ ಮೇಲೆ ಕಿರಿಕಿರಿ ಕೊಡ್ತಾರ. ನಿನಗೆ 1 ಲಕ್ಷ ಎಲ್ಲಿಂದ ತಂದ್ಕೊಳ್ಳಿ ನಾನು. ಇರೋ ಹೊಲನೂ ಅಡ ಇಟ್ಟಿವಿ, ಈಗ ಮನಿನೂ ಅಡ ಇಟ್ಟಿವಿ. ಈಗ ಎಲ್ಲಿದ್ದ ತರ್ಬೇಕು ಸಾಲ? ನೀವ್ ಓದ್ತೀನಿ ಅಂತಂದ್ರೆ ಏನಾದ್ರೂ ಮಾಡಿ ತರ್ತೀವಿ ಸರ್. ಹೌದಾ? ಹೌದು, ಸರಿ. ನಮ್ಮ ಮಾಲ್ ಇವತ್ತು ಸಿಕ್ಕತ್ತಂತೆ ಫುಲ್ ಪಾರ್ಟಿ ಮಾಡಮ್ ಬರ್ರ. ಬಾಯ್. ಜಿಗಿಲಿ ಜಿಗಿಲಿ ಪಾಟ್ ಮಮ್ಮ, ಕುಂತರ ಬಿಸಿ, ಯು ಆರ್ ಸೂಪರ್ ಹಾಟ್ ಮಮ್ಮ. ಯು ಆರ್ ಸೂಪರ್ ಹಾಟ್ ಮಮ್ಮ. ಮಾಡೋಣ ಸವಾರಿ ತರ್ತೀಯ ಫೆರಾರಿ ಸ್ಪೀಡ್ ಆಗಿ ಸುತ್ತಾಡಿ. ಓಯ್, ಏನ ಬಡ್ಡಿ ಇಲ್ಲ ಅಸ್ಲಿಲ್ಲ, ಏನ ಗಂಟೆ ಯಾವಾಗ ಕೊಡುತ್ತೆ ರೊಕ್ಕ ಇಸ್ಕೊಂಡದು? ಮಳೆ ಎಲ್ಲ ಬಂದು ಬೆಳೆ ಎಲ್ಲ ಒಣಗಿದೆ, ಇನ್ನ 1 ತಿಂಗಳು ಟೈಮ್ ಕೊಡೋಣ. ಅವೆಲ್ಲ ಹೇಳಕ್ ಹೋಗ್ಬೇಡ. ನಮ್ಮ ಎಲ್ಲ ಮಾಲಕ ಒದರ್ತಾನ, ನಮ್ಮಿಂದ ಕೆಲ್ಸ ಕಿತ್ತಾಕ್ತಾನ. ಏನ್ ಮಾಡೋದು? ಏನ್ ಹೆಂಗಾರ ಮಾಡಿ ಬೆಳೆ ಬಂದ್ಮೇಲೆ ತೆಗೆದು ರೊಕ್ಕ ಕೊಡ. ಸರಿನಪ್ಪ, ಕೊಡ್ತೀನಿ. ಆಯ್ತು ನೋಡು, ತಕ್ಕತ್ತಿದ್ರು ರೊಕ್ಕ ಕೊಡು, ಇಲ್ಲ ನಿಮ್ ಹೊಲ ಜಪ್ತಿ ಮಾಡ್ತೇನೆ. ಏನಾಯ್ತಣ? ಏನಾಯ್ತಣ? ಹಣ್ಣನ್ ತಂಟಕ್ಕೆ ಇನ್ನೊಂದ್ ಕಿತ್ತ ಬಂದ್ರೆ ಇನ್ನ ಆಯ್ತು ಗೌಡ್ರ, ಒಂದು ಹೊಲ ಜಪ್ತಿ ಮಾಡ್ಕೊಂಡ್ ಬರ್ತೀನಿ ಅವತ್ತ. ಆಯ್ತು. ಗೌಡ್ರ ಹೇಳಾರ ಒಂದು ಹೊಲ ಜಪ್ತಿ ಅಂತ ಮಾಡ್ಕೊಂಬರ್ರಿ. ಹೋಗ್ಬರಿ. ಏನ್ ಬಡ್ಡಿ ಇಲ್ಲ ಅಸ್ಲಿಲ್ಲ, ದುಡ್ಡು ಒಯ್ದು ಏನ ಕೊಟ್ಟಿಲ್ಲ ಅಣ್ಣ. ಈ ವರ್ಷ ಲಾಸ್ ಐತ್ರಿ, ಮುಂದಿನ ಸಲ ಕೊಡ್ತೀನಿ. ಹಂಗ ಅನ್ಬೇಡ, ಗೌಡ್ರು ನಮ್ಗ್ ಬಯಕತ್ತಾರ. ನಿಮ್ ತಮ್ಮನ ಓದ್ತೀನಿ ಅಂತ ಅಮೌಂಟ್ ರೊಕ್ಕ ಒಯ್ದಿ. ಇಲ್ರಿ, ಈ ವರ್ಷ ಲಾಸ್ ಆಗೈತ್ರಿ, ಕೊಡ್ತೀನಿ. ನಾ ಈ ವರ್ಷ ಬೆಳಿ ಬರ್ಲಿ ಕೊಡ್ತೀನಿ. ಎಲ್ಲ ನಿಮ್ ಹೊಲ ಜಪ್ತಿ ಮಾಡ್ಕೈತಿವಿ ನಾವು. ಗೌಡ್ರು ಹೇಳಾರ ನಮ್ಗ.
ಅವೆಲ್ಲ ಜಪ್ತಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ. ಗೌಡ್ರ ನಮ್ಗೆ ಹೇಳಕತ್ತಾರ. ಇಲ್ಲ ನೀ ಕಾಲ್ಗಿಲ್ ಬಿಡಕ್ ಹೋಗ್ಬೇಡ. ಬೇಡ ಮುಂದಿನ ಸತಿ ಕೊಡ್ತೀನಿ ರೀ. ಏನ್ ಬೇಡ ಬೇಡ ಅವೆಲ್ಲ ಬೇಕಾಗಿಲ್ಲ. ಸೈ ಮಾಡಿಸೈತಿ ಒಂದ್ ಮಾಡಿಸೈತಿ. ನೀವು ಕಾರ್ಡ್ ತಗೊಂಬ. ತಮ್ಮನೇ ಏನು ಬೇಕಾಗಿಲ್ಲ. ಸೈ ಪ್ಯಾಡ್ ತಂದದ ಹುಡುಗ ಸೈ ಮಾಡ್ಬೇಕು. ಮಾಡ್ ಅವೆಲ್ಲ ಬೇಕಾಗಿಲ್ಲ. ಗೌಡ್ರು ನಮ್ಗ್ ಬಯಕತ್ತಾರ ಸೈ ಮಾಡಿಸಂಬ ಅಂತ. ಸೈ ಮಾಡಿಸ್ಕ ಮುಂದ್ರ ಸತಿ ಕೊಡ್ತೀನಿ. ಏನ್ ಬೇಕಾಗಿಲ್ಲ. ಆಯ್ತು ಹೊಲ ಜಪ್ತಿ ಆಯ್ತು. ಇನ್ಮ್ಯಾಗ್ಲಿ ನೀವು ಹೊಲ್ದಾಗ ಇರಂಗಿಲ್ಲ. ಗೌಡ್ರು ಹೇಳ್ಯಾರ. ಇಲ್ಲ ಅನ್ನ ಹುಡುಗರು ಕರೆಸ್ತೀವಿ ನೋಡ್ ನಾವು. ಇಲ್ಲ ಬೇಡ. ಮಗ ಒಂದ್ ಆಸೆ ಅದ. ಏನಪ್ಪ ಏನದ ಆಸೆ? ಹೊಲ ಮಾರಕ್ ಹೋಗ್ಬಾರ್ದು ಒಟ್ಟ. ಅದು ಏನಿತ್ತು ಕೊಟ್ಟು ಹೊಲ ಅದ ಮಾರ್ಬಾರ್ದು ಒಟ್ಟ. ಆಯ್ತಪ್ಪ ನಿನ್ ಆಸೆ ಹಂಗೆ. ನಾನು ಹೊಲ ಮಾರಂಗಿಲ್ಲ. ಮಾರಕ್ ಹೋಗ್ಬಾರ್ದು ಒಟ್ಟ. ನನ್ಗೆ ಎಷ್ಟೇ ತಿಪ್ಪಲಾಗ್ಲಿ ಹೊಲ ಮಾರಂಗಿಲ್ಲ. ಮಗನ ತಮ್ಮನ ಸಲುವಾಗಿ ಎಲ್ಲ ಏನೆಲ್ಲ ಮಾಡಿದೆ. ಹೊಲ ಮಾಡಿದೆ, ಎಲ್ಲ ಮಾಡಿದೆ, ಎಲ್ಲ ಸಾಲ ಮಾಡಿ ಅದು ಮಾಡಿ ಎಲ್ಲ ಮಾಡಿದೆ. ತಮ್ಗೆ ಎಷ್ಟು ಚಟ ಗೊತ್ತಾಳ? ಅಣ್ಣ ನಿಜ. ಡ್ರಗ್ಸ್ ಮಾಡ್ತಾರೆ ಹುಡುಗಿಯರ್ ಚಟ ಎಲ್ಲ ಇಷ್ಟ ಅಣ್ಣ ನಿಮ್ ತಮ್ಗೆ. ಕಷ್ಟಪಟ್ಟು ಹೊಲ ಮಾರಿ ಮನಿ ಮಾರಿ ಅವನಿಷ್ಟದಂಗ ಓದಿಸಿದೆ. ಆದ್ರೂ ನನ್ನ ಏನೂ ಮಾಡ್ಲಿಲ್ಲ. ನಾ ಇನ್ನು ಇರಂಗಿಲ್ಲ. ಈ ಮಾತಾಡ್ಬೇಡ. ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಪ್ರತಿ ಕುಟುಂಬವೂ ಸಹ ಕೂಡ ನಿಮ್ಮನ್ನು ನಂಬಿ ಜೀವನ ಮಾಡ್ತಾರೆ. ಆದರೆ ನೀವು ಡ್ರಗ್ಸು, ಇಸ್ಪೆಟ್ಟು, ಹುಡುಗಿ, ಸಿನಿಮಾ ಸಾವಾಸ ಮಾಡಿ ನಿಮ್ಮ ಜೀವನ ಹಾಗೂ ನಿಮ್ಮ ಕುಟುಂಬದವರ ಭಾವನೆಗಳ ಜೊತೆ ಆಟ ಆಡಬೇಕು. ದಯವಿಟ್ಟು ನಿಮ್ಮ ಕುಟುಂಬಕ್ಕೆ ಯಾವತ್ತೂ ಮೋಸ ಮಾಡಬೇಕು. ತಂದೆ ತಾಯಿ ಜೀವನ ಅವರ ಬೆವರಿನ ಜೊತೆ ಆಟ ಆಡಬೇಡಿ. ನೇರವಾಗಿ ನಿಮ್ಮ ಅಭಿಪ್ರಾಯ ತಂದೆ ತಾಯಿಗೆ ತಿಳಿಸಿ. ಯಾವುದೇ ಕುಟುಂಬಕ್ಕೆ ಮೋಸ ಮಾಡಬೇಡಿ. ಇದು ಅಣ್ಣ ತಮ್ಮಂದಿರ ನೊಂದ ಮನಸ್ಸಿನ ಕಥೆ.